ಪಶ್ಚಿಮ ಘಟ್ಟದಲ್ಲಿ ಭಾರಿ ಮಳೆ ಆಗ್ತಾ ಇದೆ. ಮಲಪ್ರಭಾ ನದಿಗೆ ಒಳಹರಿವಿನ ಪ್ರಮಾಣ ಹೆಚ್ಚಾಗಿದೆ. ಬೆಳಗಾವಿಯಲ್ಲಿ ಧುಮ್ಮಿಕ್ಕಿ ಹರಿತಾ ಇದೆ ಮಲಪ್ರಭಾ ನದಿ. ಖಾನಾಪುರ ತಾಲೂಕಿನ ಹಬ್ಬನಟ್ಟಿ ಮಾರುತಿ ಮಂದಿರ ಮುಳುಗಡೆಯಾಗಿದೆ. ನೀರಿನಲ್ಲಿ ಸಂಪೂರ್ಣವಾಗಿ ಮುಳುಗಿದಂತಹ ದೇಗುಲದ ಗರ್ಭಗುಡಿ, ಕಣಕುಂಬಿ ಹಾಗೂ ಜಾಂಬೋಟಿ ಭಾಗದಲ್ಲಿ ಭಾರಿ ಮಳೆಯಾಗಿದೆ. ಈ ಹಿನ್ನೆಲೆಯಲ್ಲಿ ಮಲಪ್ರಭಾ ನದಿಗೆ ಒಳಹರಿವಿನ ಪ್ರಮಾಣ ಈಗ ಹೆಚ್ಚಾಗಿದೆ. ದೃಶ್ಯಗಳನ್ನು ನೋಡ್ತಾ ಇದ್ದೀರಿ ನೀವು. ಕಣಕುಂಬಿ ಹಾಗೂ ಜಾಂಬೋಟಿ ಭಾಗದಲ್ಲಿ ಭಾರಿ ಮಳೆಯಾಗಿದೆ. ಈ ಹಿನ್ನೆಲೆಯಲ್ಲಿ ಮಲಪ್ರಭಾ ನದಿಗೆ ಒಳಹರಿವಿನ ಪ್ರಮಾಣ ಹೆಚ್ಚಾಗಿದೆ. ಅಲ್ಲಿನ ದೇವಾಲಯ ಮುಳುಗಡೆಯಾಗಿರುವಂಥ ದೃಶ್ಯವನ್ನು ಕೂಡ ನೀವು ನೋಡ್ತಾ ಇದ್ದೀರಿ. ಖಾನಾಪುರ ತಾಲೂಕಿನ ಮಾರುತಿ ಮಂದಿರ ಸಂಪೂರ್ಣವಾಗಿ ನೀರಿನಿಂದ ಜಲಾವೃತ ಆಗಿದೆ. ನಿರಂತರವಾಗಿ ಭಾರಿ ಪ್ರಮಾಣದಲ್ಲಿ ಮಳೆ ಸುರಿತಾ ಇದೆ ಈ ಭಾಗದಲ್ಲಿ. ಹೌದು, ಫುಲ್ ಮಳೆ ಆಗ್ತಾ ಇದೆ ಸರ್. ಒಂದು ತಿಂಗಳು ಲೇಟ್ ಆತ್ರಿ ಮಳೆ. ಇಲ್ಲಾಂದ್ರೆ ಈಗ ಮಟ್ಟ ಎಲ್ಲ ಮುನಕ್ಕೆ ಹೋಗ್ತಿದ್ರಿ ಮಂದಿರ ಕಳಶ ಎಲ್ಲ ಕಾಣಂಗಿಲ್ಲ ರೀ ಒಂದು ತಿಂಗಳದಾಗ. ಈಗ ಇನ್ನೂ ಒಂದು 8 ದಿವಸ ಮಳೆ ಆದರೆ ಸರ್ ಎಲ್ಲ ಕ್ಲಿಯರ್ ಆಗೈತಿ. ಅಂದರೆ ಎಲ್ಲ ಮುನಿಸ್ ಹೋಗ್ತೈತ್ರಿ. ಹಾಂ, ಮುಳುಗಿದೆ ಸರ್. ದರ್ಶನ್ ಸರ್ ಹೊರಗಿಂದ ಮಾಡಿದ್ವಿ ರೀ ಸರ್. ಪಾರಿ ಮೇಲೆ ನಿಂತೆ ಮಾಡಿದ್ವಿ ಸರ್. ಇಲ್ಲ ಸರ್, ಪ್ರತಿ ಒಂದು ವರ್ಷಕ್ಕೆ ಹಿಂಗೆ ಇರ್ತೀವಿ ಸರ್. ಅದು ಆಯ್ತು ಸರ್, ಚಲೋ ಐತಿ. ಏನು ಜಾಗೃತ ಮಂದಿರ ಇದೀರಿ, ಏನು ಪ್ರಾಬ್ಲಮ್ ಇಲ್ಲ. ಪ್ರತಿ ಒಂದು ವರ್ಷಕ್ಕೆ ಹಿಂಗೆ ಇರ್ತೈತೆ ಸರ್. ಈ ವರ್ಷ ಮಳೆ ಜರ ಲೇಟ್ ಆಗಿತ್ತಂತ ಜರ ಮಂದಿರ ಏನೋ ಮಟ್ಟ ಕಾಣತೈತಿ ರೀ ನಮಗೆ. ಇಲ್ಲಾಂದರೆ ಮಳೆ ಎಲ್ಲ ಎಲ್ಲ ಫುಲ್ ಇದನ್ನ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.